ಇನ್ನು ಮತ್ತೊಂದು ಕಡೆ ದರ್ಶನ್ ಅಭಿನಯದ ಕರಿಯಾ ಸಿನಿಮಾ ರಾಜ್ಯಾದ್ಯಂತ ರಿಲೀಸ್ ಆಗಿದೆ. ಆದರೆ ಕರಿಯಾ ಸಿನಿಮಾ ವೀಕ್ಷಣೆ ವೇಳೆ ದರ್ಶನ್ ಫ್ಯಾನ್ಸ್ ಹುಚ್ಚಾಟವನ್ನಾಡಿದ್ದಾರೆ. ಕರಿಯಾ ಸಿನಿಮಾದ ರಾತ್ರಿ 10:30 ಶೋ ಕ್ಯಾನ್ಸಲ್ ಆಗುತ್ತೆ. ಥಿಯೇಟರ್ ಮಾಲೀಕರು ಪೊಲೀಸರಿಂದ ಶೋ ಬಂದ್ ಮಾಡಲಾಗಿದೆ. ಕರಿಯಾ ಸಿನಿಮಾ ವೀಕ್ಷಣೆ ವೇಳೆ ದರ್ಶನ್ ಫ್ಯಾನ್ಸ್ ಹುಚ್ಚಾಟವನ್ನ ಮೆರೆದಿದ್ದಾರೆ. ಕರಿಯಾ ಸಿನಿಮಾ 2 ಶೋಗಳನ್ನ ಕ್ಯಾನ್ಸಲ್ ಮಾಡಲಾಗಿರುವಂತದ್ದು. ಅಂದ್ರೆ ದರ್ಶನ್ ಅಭಿಮಾನಿಗಳ ಫ್ಯಾನ್ಸ್ ನ ಹುಚ್ಚಾಟ ಏನಿದೆ, ಇದರಿಂದಾಗಿ 2 ಶೋಗಳನ್ನ ಕ್ಯಾನ್ಸಲ್ ಮಾಡಲಾಗಿದೆ. ಥಿಯೇಟರ್ ಮಾಲೀಕರು ಹಾಗೆ ಪೊಲೀಸರಿಂದ ಶೋ ಬಂದ್ ಮಾಡಲಾಗಿದೆ. ಕರಿಯಾ ಸಿನಿಮಾದ ಫಸ್ಟ್ ಶೋ ರಾತ್ರಿ 10:30 ಶೋ, ಈ 2 ಶೋಗಳನ್ನ ಬಂದ್ ಮಾಡಲಾಗಿದೆ. ಬೆಳಗ್ಗೆ 10:30 ಶೋಗೆ ಮಾತ್ರ ಪೊಲೀಸರು ಅವಕಾಶವನ್ನ ನೀಡಿದ್ದಾರೆ. ಅಂದ್ರೆ ಇಲ್ಲಿ ಗಮನಿಸ್ತಾ ಇದೀವಲ್ಲ, ಇದೇ ಹುಚ್ಚಾಟ ಏನಾಯ್ತು ಅನ್ನೋದಕ್ಕೆ. ಸಿನಿಮಾ ರಿಲೀಸ್ ಆಗಿದೆ, ಸಿನಿಮಾ ನೋಡಿ ಎಂಜಾಯ್ ಮಾಡಿ, ಅದನ್ನ ಬಿಟ್ಟು ಹೊರಗಡೆ ಬಂದು ಸುಮ್ಮನೆ ಘೋಷಣೆ ಕೂಗುವಂಥದ್ದು, ಯಾರ್ಯಾರ ವಿರುದ್ಧವೋ ಘೋಷಣೆ ಕೂಗುವಂಥದ್ದು, ಯಾರ್ಯಾರೋ ವಿರುದ್ಧವೋ ಆಕ್ರೋಶ ವ್ಯಕ್ತಪಡಿಸುವಂಥದ್ದು, ಅನವಶ್ಯಕವಾಗಿ ಘೋಷಣೆಗಳನ್ನ ಕೂಗುವಂಥದ್ದು, ಈ ರೀತಿಯಾಗಿ ಮಾಡಿದಂತಹ ಸಂದರ್ಭದಲ್ಲಿ ಪೊಲೀಸರು ಅಲ್ಲಿ ಲಾಠಿ ಬೀಸಿದ್ದಾರೆ, ಲಾಠಿ ರುಚಿ ತೋರಿಸಿದ್ದಾರೆ. ಮೊದಲು ಪೊಲೀಸರು ಮನವಿಯನ್ನ ಮಾಡ್ಕೊಳ್ತಾರೆ, ಹೀಗೆಲ್ಲ ಮಾಡಬೇಡಿ ಎಲ್ಲರೂ ಹೋಗಿ ಅಂತ. ಆದರೆ ಪೊಲೀಸರ ಮಾತನ್ನ ಕೇಳೋದಿಲ್ಲ. ಅವಾಗ ಲಾಠಿ ರುಚಿ ತೋರಿಸಲೇಬೇಕಾದಂತ ಅನಿವಾರ್ಯತೆ ಬರುತ್ತೆ. ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಓಡ್ ಹೋಗಿದ್ದಾರೆ. ಇದರ ಜೊತೆಗೆ 2 ಶೋ ಅನ್ನ, ದಿನಕ್ಕೆ 2 ಶೋ ಅನ್ನ ಬ್ಯಾನ್ ಮಾಡಲಾಗಿರುವಂಥದ್ದು. ಬೆಳಗ್ಗೆ ಮಾರ್ನಿಂಗ್ ಫ್ಯಾನ್ ಶೋ ಏನಿದೆ ಅದು, ಹಾಗೆ ರಾತ್ರಿ 10:30 ಶೋ, 2 ಶೋಗಳನ್ನ ಬ್ಯಾನ್ ಮಾಡಲಾಗಿದೆ. ದರ್ಶನ್ ಅಭಿನಯದ ಕರಿಯಾ ಸಿನಿಮಾ ರಿಲೀಸ್ ಆಗಿದೆ. ಈ ಸಂದರ್ಭದಲ್ಲಾಗಿರುವಂತಹ ಹುಚ್ಚಾಟ ಇದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಗಳ. ಗಮನಿಸ್ತಾ ಇದ್ದೀವಿ, ದರ್ಶನ್ ಅಭಿಮಾನಿಗಳ ಹುಚ್ಚಾಟ ಒಂದೆರಡಲ್ಲ, ಪ್ರತಿ ಬಾರಿಯೂ ಕೂಡ ಈ ರೀತಿಯಾದಂತಹ ಘಟನೆಗಳು ನಡೀತಲೇ ಇರುತ್ತೆ. ಈಗ 2 ಶೋ ಬ್ಯಾನ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತದ್ದು, ಏನಕ್ಕೆ ಏನ್ ಸಮಸ್ಯೆ ಆಯ್ತಲ್ಲಿ? ಶಮಂತ್, ಇವತ್ತು ಕರಿಯಾ ಸಿನಿಮಾ ಅದ್ದೂರಿಯಾಗಿ ರಿಲೀಸ್ ಆಗಿತ್ತು. ಪ್ರಸನ್ನ ಥಿಯೇಟರ್ ಮೇನ್ ಥಿಯೇಟರ್ ಆಗಿತ್ತು. ಅಂದ್ರೆ ಬೆಂಗಳೂರಿನಲ್ಲಿ ಕೆಲವು ಕಡೆ ರಿಲೀಸ್ ಆಗಿದ್ರು ಸಹ ಪ್ರಸನ್ನ ಥಿಯೇಟರ್ ಮೇನ್ ಥಿಯೇಟರ್ ಆಗಿ, ಅಂದ್ರೆ ಈ ಫ್ಯಾನ್ಸ್ ಏನ್ ಸಂಭ್ರಮ ಇರುತ್ತೆ ಅದನ್ನೆಲ್ಲ ಪ್ರಸನ್ನ ಥಿಯೇಟರ್ ನಲ್ಲೇ ಮಾಡಿರುವಂತದ್ದು. ಹಾಲಿನ ಅಭಿಷೇಕ ಆಗಿರ್ಲಿ, ಪಟಾಕಿ ಹೊಡೆಯೋದಾಗಿರ್ಲಿ, ದರ್ಶನ್ ಅವರ ಕಟೌಟ್ ಹಾಕಿರೋದಾಗಿರ್ಲಿ, ಎಲ್ಲವನ್ನ ಕೂಡ ಒಂದ್ ರೀತಿ ಸಿಕ್ಕಾಪಟ್ಟೆ ಅದ್ದೂರಿಯಾಗಿ ಸಂಭ್ರಮಿಸ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಸಂಭ್ರಮಿಸ್ತಾ ಇದ್ರು. ಆದ್ರೆ ಮೀಡಿಯಾದವರು ಕವರ್ ಮಾಡೋದಕ್ಕೆ ಹೋದಾಗ ಒಂದ್ ರೀತಿ ಅತಿರೇಕದ ವರ್ತನೆಯನ್ನ ಅವರು ಮಾಡಿರುವಂತದ್ದು. ಹೀಗಾಗಿ ಪ್ರಸನ್ನ ಥಿಯೇಟರ್ ಅವರು ಈ ಮುಂಚೆನೆ ಬೆಳಗ್ಗೆ 7:30 ಶೋ ಮತ್ತೆ 10:30 ಶೋ ಮತ್ತೆ ನೈಟ್ 10:30 ಶೋ ಅನ್ನ ಪ್ಲಾನ್ ಮಾಡಿದ್ರು. ದಿನಕ್ಕೆ 3 ಶೋ ಅನ್ನ ಕೊಡ್ತೀವಿ ಕರಿಯಾ ರಿಲೀಸ್ಗೆ ಅಂತ ಹೇಳ್ಬಿಟ್ಟು. ಆದ್ರೆ ಇವ್ರು ಯಾವಾಗ ಈ ರೀತಿ ಎಲ್ಲ ಅತಿರೇಕದ ವರ್ತನೆಯನ್ನ ಮಾಡಿದ್ರು, ಇದೀಗ 10:30 ಶೋನ ಪೊಲೀಸರು ಸೇರಿದಂತೆ ಥಿಯೇಟರ್ನವರು ಡಿಸೈಡ್ ಮಾಡಿ ಕ್ಯಾನ್ಸಲ್ ಮಾಡಿರುವಂತದ್ದು. ಯಾಕಂದ್ರೆ ಬೆಳಗ್ಗೆ ಟೈಮ್ ನಲ್ಲೇ ದರ್ಶನ್ ಅವರು ಫ್ಯಾನ್ಸ್ ಏನಿದ್ದಾರೆ ಅವ್ರು ಈ ರೀತಿ ವರ್ತನೆಯನ್ನ ಮಾಡಿದ್ರೆ ಇನ್ನು ನೈಟ್ ಅವ್ರು ಯಾವ ಸಿಚುವೇಶನ್ ಅಲ್ಲಿ ಇರ್ತಾರೋ, ಹೇಗಿರ್ತಾರೋ, ಬಂದು ಇಲ್ಲೇನಾದ್ರೂ ಯಾರಿಗೂ ಕೂಡ ಸಮಸ್ಯೆಗಳು ಆಗ್ಬಾರ್ದು ಅನ್ನೋ ಒಂದು ಕಾರಣಕ್ಕೆ 10:30 ಶೋನ ಕ್ಯಾನ್ಸಲ್ ಮಾಡಿರುವಂತದ್ದು. ಜೊತೆಗೆ ಈಗ ಆಲ್ಮೋಸ್ಟ್ ಅವ್ರಿಗೆ 50% ಟಿಕೆಟ್ಸ್ ಆನ್ಲೈನ್ ಅಲ್ಲೇ ಬುಕ್ ಆಗಿತ್ತು. ಅಂದ್ರೆ ಇವತ್ತು ಇಡೀ ದಿನದ ಶೋ ಆಲ್ರೆಡಿ ಬುಕ್ ಆಗಿ ಹೌಸ್ಫುಲ್ ಪ್ರದರ್ಶನ ಕಾಣ್ತಾ ಇತ್ತು ಕರಿಯಾ ಸಿನಿಮಾ ಪ್ರಸನ್ನ ಥಿಯೇಟರ್ ನಲ್ಲಿ. ಆದ್ರೆ 10:30 ಶೋ ಕೂಡ 50% ಬುಕ್ ಆಗಿತ್ತು. ಇನ್ 50% ಆಲ್ರೆಡಿ ಅಭಿಮಾನಿಗಳು ಬರ್ತಾ ಇದ್ರು. ಆದ್ರೆ ಯಾರಿಗೂ ಕೂಡ ಇವತ್ತು 10:30ಗೆ ಕರಿಯಾ ಸಿನಿಮಾನ ಪ್ರದರ್ಶನ ಮಾಡಲ್ಲ, ಅದ್ರ ಬದಲಾಗಿ ಕೃಷ್ಣಂ ಪ್ರಣಯ ಸಖಿ ಸಿನಿಮಾವನ್ನ ಪ್ರದರ್ಶನ ಮಾಡ್ತೀವಿ ಅನ್ನೋ ಒಂದು ಮಾತನ್ನ ಹೇಳಿ ಕಳಿಸೋ ಮೂಲಕ ಒಂದ್ ರೀತಿ ಅವಾಯ್ಡ್ ಮಾಡಿರುವಂತದ್ದು ಈ ರೀತಿ ಅತಿರೇಕದ ವರ್ತನೆಗಳನ್ನ ಅಂತಾನೆ ಹೇಳ್ಬೋದು. ಶಮಂತ್, ಧನ್ಯವಾದ ಮಂಗಳ ನಿಮ್ಮೆಲ್ಲ ಮಾಹಿತಿಗಾಗಿ. ಇದು ಎಲ್ಲೋ ಒಂದ್ ಕಡೆ ಫ್ಯಾನ್ಸ್ಗಳು ಮಾಡುವಂತಹ ಹುಚ್ಚಾಟ ಏನಿದೆ, ಇದು ದರ್ಶನ್ಗೂ ಕೂಡ ಕಂಟಕವನ್ನ ತರ್ತಾ ಇರುವಂತದ್ದು.